ಅದೊಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ತುಂಬ ಶ್ರೀಮಂತ ಮನೆ ಹೊಂದಿತ್ತು. ಆ ಮನೆಯಲ್ಲಿ ವಾಣಿ ಮತ್ತು ವಿವೇಕ್ ಅವರ ಮುದ್ದಾದ ಮಗಳು ವೀವಾ ಜೊತೆ ವಾಸ ಮಾಡ್ತಾ ಇದ್ರು. ವೀವಾ ಬಹಳನೇ ಅಹಂಕಾರಿ. ಅವಳು ಯಾರ ಮಾತು ಸಹ ಕೇಳ್ತಾ ಇರಲಿಲ್ಲ. ಒಂದು ದಿನ ವೀವಾ ರಸ್ತೆಯಲ್ಲಿ ಹೋಗುತ್ತಿರುವಾಗ ತರಕಾರಿ ಮಾರುವವಳು ಅಡ್ಡ ಬರುತ್ತಾಳೆ. ಏನೇ, ನೋಡ್ಕೊಂಡು ಹೋಗೋಕ್ಕಾಗೋದಿಲ್ವಾ? ನಾನು ಯಾರಂತ ಗೊತ್ತಾ ನಿನಗೆ? ನನ್ನ ರಸ್ತೆಯಲ್ಲಿ ಅಡ್ಡ ಬರ್ತಿದ್ಯಾ? ನನ್ನ ಕೆಲಸಕ್ಕೆಲ್ಲ ನೀನು ಅಡ್ಡ ಆಗ್ತಾ ಇದೆಯಾ? ಆದರೆ ಅಮ್ಮೋರೇ, ಈ ಮಾತನ್ನು ನಾನು ನಿಮಗೆ ಕೇಳಬೇಕು. ನನ್ನ ತರಕಾರಿ ಎಲ್ಲ ಕೆಳಗಡೆ ಬಿದ್ದೋಗಿದೆ. ಎಷ್ಟು ಕಷ್ಟಪಟ್ಟು ನಾನು ತರಕಾರಿಗಳನ್ನ ತಗೊಂಡು ಬಂದಿದ್ದೆ. ನನ್ನ ಜೀವನನೇ ಅದರಿಂದ ನಡೆಯುತ್ತೆ. ಬೆಳಗ್ಗೆ ನಾನು ನಿನ್ನ ಮಕ್ಕ ನೋಡಿದೆ. ಎಲ್ಲೋ ಹೋಗ್ತಾ ಇದ್ದೀನಿ, ಅಡ್ಡ ಬಂದಿದ್ದು ನೀನು. ನಾನೇನು ಮಾಡಲಿ? ನಿನ್ನ ತರಕಾರಿ ಕೆಳಗೆ ಬಿತ್ತಂದ್ರೆ ನೀನೇ ಅಲ್ವಾ ನನ್ನ ಮುಂದೆ ಬಂದಿದ್ದು. ನಾನೇನಾದರೂ ಬೀಳಿಸಿದ್ನಾ? ಅಮ್ಮೋರೇ, ನಾನು ತುಂಬ ಕಷ್ಟಪಟ್ಟು ತರಕಾರಿಗಳನ್ನ ತಗೊಂಡು ಬಂದಿದ್ದೀನಿ. ನನ್ನ ಹೊಟ್ಟೆ ಪಾಡು ಅಂದರೆ ಅದೊಂದೇ ಅಮ್ಮೋರೇ. ನಾನು ತುಂಬ ಕಷ್ಟಪಟ್ಟು ತೊಗೊಂಡು ಬಂದಿದ್ದೀನಿ ಅದನ್ನು. ನೋಡು, ನನ್ನ ಹತ್ರ ವಾದ ಮಾಡಬೇಡ. ಮತ್ತೆ ನಾನು ಯಾವ ಹಣ ಸಹ ಕೊಡೋದಿಲ್ಲ. ಸುಮ್ಮನೆ ಇಲ್ಲಿಂದ ಈ ತರಕಾರಿಗಳನ್ನ ಎತ್ಕೊಂಡು ಹೋಗು. ನನಗೂ ಕೆಲಸ ಇದೆ. ನಾನು ಹೋಗ್ತಾ ಇದ್ದೀನಿ. ನಾನು ಯಾರ ಮಗಳಂತ ಗೊತ್ತಾ ನಿನಗೆ? ಅದನ್ನೇ ನೋಡುತ್ತಿರುವ ವಿವಾಳ ತಂದೆ ಅಲ್ಲಿಗೆ ಬರುತ್ತಾರೆ. ವಿವಾ, ಇದೇನಿದು? ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ಬೇಕಂತ ನಿನಗೆ ನಾನು ಹೇಳ್ಕೊಟ್ಟಿಲ್ವಾ? ಅವ್ರ ತರಕಾರಿ ಎಲ್ಲ ನಷ್ಟ ಆಯಿತು. ಅವ್ರ ಹತ್ರ ಕ್ಷಮೆ ಕೇಳು ನೀನು. ಅಪ್ಪ, ನೀವೇನು ನೋಡಿಲ್ಲ, ನಿಮ್ಗೇನು ಗೊತ್ತಿಲ್ಲ. ನಾನು ಹೋಗ್ತಾ ಇದ್ರೆ ರಸ್ತೆಯಲ್ಲಿ ಅಡ್ಡ ಬಂದಿದ್ದವಳು. ನಾನು ಕ್ಷಮೆ ಅಂತೂ ಕೇಳೋದಿಲ್ಲ ಅಪ್ಪ. ನೋಡಮ್ಮ, ನನ್ನ ಮಗಳಿಂದ ತಪ್ಪಾಗೋಯ್ತು. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇದಕ್ಕೆ ಎಷ್ಟು ಹಣ ಖರ್ಚಾಗಿದೆ ನಾನು ನಿಮಗೆ ಕೊಡ್ತೀನಿ. ನನ್ನ ಮಗಳನ್ನ ಕ್ಷಮಿಸ್ಬಿಡಿ. ನೀವಿನ್ನ ಹೊರಡಿ ಹಾಗೆಂದು ಹೇಳಿ ಹಣವನ್ನು ಕೊಡುತ್ತಾನೆ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆಚೆ ಕಡೆ ಹೋದಾಗಿಂದ ನೋಡ್ತಾ ಇದ್ದೀನಿ. ನೀವು ಮನೆಯೊಳಗೆ ಬಂದಾಗಿಂದ ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಏನಂತ ಹೇಳಿ. ನನ್ನ ಮಗಳು ವೀವಾಗೆ ಒಂದು ಪಾಠ ಕಲಿಸ್ಬೇಕು ಅಂತ ನನ್ನ ಆಸೆ. ಅವಳು ನನ್ನ ಹತ್ರ ಆಸ್ತಿ ಅಂತಸ್ತು ಇದೆ ಅಂತ ಅಂದ್ಬಿಟ್ಟು ಅವಳು ಬೇರೆಯವ್ರಿಗೆ ಮರ್ಯಾದೆ ಕೊಡ್ತಿಲ್ಲ. ಅವಳಿಗೆ ಬುದ್ಧಿ ಬರಬೇಕು. ಇದೇ ನನ್ನ ಆಸೆ. ನಾನೇನಾದರೂ ಮಾಡಲೇಬೇಕು ಅವಳಿಗೋಸ್ಕರ. ನೋಡು ವೀವಾ, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ನೀನು ಬೇರೆಯವ್ರಿಗೆ ಮರ್ಯಾದೆ ಕೊಡೋದು ಕೂಡ ಬಿಟ್ಬಿಟ್ಟಿದ್ಯಾ. ನಿನಗೆ ಎಷ್ಟು ಅಹಂಕಾರ ತುಂಬಿದೆ ಅಂದರೆ ನನ್ನ ಕೈಯಲ್ಲಿ ನೋಡೋಕೆ ಸಹ ಆಗ್ತಿಲ್ಲ. ಜನ ನಿನ್ನ ಬಗ್ಗೆ ಏನಂತ ಇದ್ದಾರೆ ಗೊತ್ತಾ? ನಿನಗೆ ಸ್ವಲ್ಪನಾದರೂ ದುಡ್ಡಿನ ಬೆಲೆ ಆದರೂ ಗೊತ್ತಿದೆಯಾ? ಅಯ್ಯೋ, ದುಡ್ಡಿನ ಬೆಲೆನಾ? ನೀವು ಈ ದುಡ್ಡನ್ನು ದುಡಿತಾ ಇರೋದೇ ನನಗೋಸ್ಕರ ಅಲ್ವಾ? ನಿಮ್ಮಂಥ ಶ್ರೀಮಂತ ಅಪ್ಪ ಅಮ್ಮ ಇರೋವಾಗ ದುಡ್ಡನ್ನು ನಾನು ಆರಾಮಾಗಿ ವೇಸ್ಟ್ ಮಾಡ್ತೀನಿ. ನನಗೆ ಬಿಟ್ಟಿದ್ದದು. ನೋಡು, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇದನ್ನು ನೀನು ಸುಮ್ಮನೆ ವೇಸ್ಟ್ ಮಾಡು ಅಂತ ನಾನು ನಿನಗೆ ಈ ದುಡ್ಡನ್ನು ಕೊಟ್ಟಿಲ್ಲ. ನೀನು ಕಷ್ಟಪಟ್ಟು ದುಡಿ, ಆವಾಗ ನಿನಗೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಅಪ್ಪ, ಹಾಗಾದರೆ ನೀವು ಹೇಳ್ತಾ ಇರೋದೇನು? ನನಗೆ ದುಡಿಯೋ ಯೋಗ್ಯತೆ ಇಲ್ಲ ಅಂತ ಇದ್ದೀರಾ? ನಾನು ಸಹ ಕಷ್ಟಪಟ್ಟು ದುಡಿತೀನಿ. ನಾನು ಇವತ್ತೇ ಈ ಮನೆ ಬಿಟ್ಬಿಡ್ಬೇಕಾದ್ರೆ ಹೋಗ್ತೀನಿ. ಸರಿ, ನಿನ್ನ ಕೈಯಲ್ಲಿ ದುಡಿಯೋಕ್ಕಾಗುತ್ತೆ ಅಂದರೆ ಹೋಗು. ಈ ಮನೆ ಬಿಟ್ಬಿಟ್ಟು ಹೋಗು. ಎಲ್ಲಾದರೂ ದುಡಿ. ನೀನು ದುಡಿಯೋವರೆಗೂ ನೀನು ಈ ಮನೆಗೆ ವಾಪಸ್ ಬರಬೇಡ. ನಿನ್ನ ಕೈಯಲ್ಲಿ ದುಡ್ಡಿರಬೇಕು, ಅವಾಗೇ ನೀನು ಈ ಮನೆಗೆ ವಾಪಸ್ ಬರಬೇಕು. ಹಾಂ, ಸರಿ ಅಪ್ಪ. ನಾನು ಯಾರು ಅಂತ ತೋರಿಸ್ತೀನಿ. ನನ್ನ ಕೈಯಲ್ಲೂ ದುಡಿಯೋಕ್ಕಾಗುತ್ತೆ ಅಂತ ನಾನು ಇವತ್ತು ತೋರಿಸ್ತೀನಿ. ನಾನಿನ್ನ ಹೊರಡ್ತೀನಿ. ನನ್ನನ್ನು ತಡಿಬೇಡಿ ನೀವು. ವಾಣಿ, ನಾನು ವೀವಾಗೆ ಪ್ರೀತಿಯಿಂದ ಹೇಳಿದರೆ ಅವಳು ಅರ್ಥ ಮಾಡ್ಕೊಳೋದಿಲ್ಲ. ಅದಕ್ಕೆ ಈ ಥರ ಹೇಳಿದೆ. ಇವಾಗಾದರೂ ಅವಳಿಗೆ ಬುದ್ಧಿ ಬರುತ್ತೆ. ಅವಳು ಚೆನ್ನಾಗಿ ದುಡಿತಾಳೆ. ಅವಳ ಅಹಂಕಾರನ ಬಿಡ್ತಾಳೆ. ವೀವಾ ಹೋದ ನಂತರ ವಿವೇಕ್ ಊರಿನ ಒಬ್ಬ ವ್ಯಕ್ತಿಯನ್ನು ಕರೆದು ಹೇಳುತ್ತಾನೆ. ಊರಿನ ಜನರಿಗೆಲ್ಲ ಹೇಳು, ವೀವಾ ಅವ್ರ ಹತ್ರ ಬಂದರೆ ವೀವಾಗೆ ಯಾವ ಸಹಾಯನೂ ಮಾಡಬಾರ್ದು ಅಂತ. ಹಾಂ, ಸರಿ ಬುದ್ಧಿ, ನೀವು ಹೇಳ್ದಂಗೆ ಆಗಲಿ. ನಾನು ಊರಿನ ಎಲ್ಲ ಜನರ ಹತ್ರ ಇದನ್ನು ತಿಳಿಸ್ತೀನಿ. ಹೇಗೋ ಮನೆ ಬಿಟ್ಟಾದರೂ ಬಂದ್ಬಿಟ್ಟೆ. ನಾನು ದುಡ್ಡನ್ನು ಗಳಿಸ್ಬೇಕು. ಕೆಲಸ ಮಾಡಿ ಅಥವಾ ಬುದ್ಧಿವಂತಿಕೆಯಿಂದ ಹೇಗಾದರೂ ನಾನು ದುಡ್ಡನ್ನು ಗಳಿಸ್ಬೇಕು. ಇಲ್ಲಾಂದರೆ ನಾನು ಮನೆಗೆ ಹೋಗೋದಿಲ್ಲ. ಅಕ್ಕ, ನಾನು ಪಕ್ಕದ ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ಸ್ವಲ್ಪ ಹಣ ಬೇಕಾಗಿದೆ. ಮತ್ತು ಹೊಟ್ಟೆ ಸಹ ತುಂಬ ಹಸಿವಾಗ್ತಾ ಇದೆ. ತಿನ್ನೋದಕ್ಕೆ ಏನಾದರೂ ಕೊಡಿ, ನನಗೆ ಬೇಗ ಬೇಕು. ಅರೆ, ನೀನು ಈ ಥರ ಕೇಳಿದ್ರೆ ಯಾರು ಕೊಡ್ತಾರೆ? ಹೌದು, ನಾನು ನಿನಗ್ಯಾಕೆ ಹಣ ಕೊಡಲಿ? ಯಾವ ಭರವಸೆ ಮೇಲೆ ಹಣ ಕೊಡಲಿ? ನಿನಗೆ ಕೆಲಸ ಕಾರ್ಯ ಸಹ ಏನೂ ಇಲ್ಲ. ನಾನು ನಿನಗೆ ಹಣ ಕೊಡಲಿ? ನಿನಗೆ ಯಾರ ಹತ್ರ ಏನು ಮಾತಾಡ್ತಾ ಇದೆಯಾ? ನಾನು ಯಾರಂತ ಗೊತ್ತಾ? ನಾನು ವಿವೇಕ್ ಮತ್ತು ವಾಣಿ ಮಗಳು ವೀವಾ. ನನ್ನನ್ನೇ ಈ ಥರ ಮಾತಾಡ್ತೇನೆ ನೀನು ನನ್ನ ಜೊತೆ? ನನಗೆ ಹಣ ಕೊಡಿ ಇವಾಗ, ನನಗೆ ಬೇಕು. ಹೌದಮ್ಮ, ನನಗೆ ಗೊತ್ತಿದೆ ನೀನು ವಿವೇಕ್ ಮತ್ತು ವಾಣಿ ಮಗಳು ಅಂತ. ಆದರೆ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ. ನಾನು ಹಣ ಕೊಡೋದಿಲ್ಲ. ನನ್ನ ಹತ್ರ ಹಣ ಇಲ್ಲ. ಅರೆ, ಇದೇನಿದು? ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ?
ಸರಿ, ಹಾಗಾದರೆ ನಾನು ಕೆಲಸ ಹುಡ್ಕೊಂಡು ಅಥವಾ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಎಲ್ಲಾದರೂ ಹೋಗಲೇಬೇಕು. ಮುಂದೆ ಸಾಗುತ್ತಾ ವೀವಾ ಒಂದು ಹಳ್ಳಿಗೆ ಬರುತ್ತಾಳೆ. ಆ ಹಳ್ಳಿಯ ಜನರು ಮಾತನಾಡುತ್ತಾ ಇರುತ್ತಾರೆ. ಕೇಳಿದ್ದೇನೆ ದೀಪು, ರಾಣಿ ಬಂದ್ಬಿಟ್ಟು ಅವರ 3 ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಅವ್ರಿಗೆ ಆಸ್ತಿನ ಅರ್ಧ ಕೊಡ್ತಾರೆ ಅಂತ ಹೇಳಿದ್ದಾರೆ ಕಣೆ. ಹೌದು ಕಣೆ ರಕ್ಷಾ, ನಾನು ಕೇಳ್ಪಟ್ಟೆ. ರಾಣಿಗೆ ಗಂಡ ಮಕ್ಕಳು ಯಾರೂ ಇಲ್ಲ, ಅದಕ್ಕೆ ಅವ್ರ ತಲೆಯಲ್ಲಿ 3 ಸವಾಲುಗಳಿದ್ದಾವೆ. ಆ ಸವಾಲನ್ನು ಯಾರು ಉತ್ತರಿಸ್ತಾರೋ ಅವ್ರಿಗೆ ಅರ್ಧ ಆಸ್ತಿನ ಕೊಡ್ತಾರಂತೆ ರಾಣಿ. ಅಲ್ಲಿಯೇ ಕುಳಿತಿರುವ ವೀವಾಳ ಕಿವಿಗೆ ಅವರಾಡುತ್ತಿರುವ ಮಾತುಗಳು ಬೀಳುತ್ತವೆ. ಅವರಾಡುತ್ತಿರುವ ಮಾತುಗಳನ್ನು ಅವಳು ಕೇಳಿಸಿಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಅರೆ, 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ರಾಣಿ ಅರ್ಧ ಆಸ್ತಿನ ನಮಗೆ ಕೊಡ್ತಾರಂತೆ. ನಾನು ಈ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಉತ್ತರ ಕೊಟ್ಬಿಟ್ಟು ಬರ್ತೀನಿ. ರಾಣಿಯವರೇ, ನೀವು 3 ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀರಿ ಅಂತ ನಾನು ಕೇಳ್ಪಟ್ಟೆ. ನಾನು ನಿಮ್ಮ 3 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆ ಪ್ರಶ್ನೆಗಳು ಏನು ಅಂತ ನೀವು ನನ್ನ ಹತ್ರ ಕೇಳಿ. ಯಾವ ಒಂದು ವಸ್ತು ಶ್ರೀಮಂತ ಮತ್ತು ಬಡವರ ಹತ್ರ ಇಬ್ಬರ ಹತ್ರನೂ ಇರುತ್ತೆ, ಆದರೆ ಅವರ ಹತ್ರ ನಿಲ್ಲೋದಿಲ್ಲ? ಮನುಷ್ಯನಿಗಿಂತ ಶಕ್ತಿಶಾಲಿ, ಆದರೆ ಮನುಷ್ಯ ಅದನ್ನು ಸಹ ವಶಕ್ಕೆ ಪಡೆದುಕೊಳ್ಳುತ್ತಾನೆ. ಜೀವನದ ದೊಡ್ಡ ಸತ್ಯ ಮತ್ತು ಸುಳ್ಳು. ರಾಣಿಯವರೇ, ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ, ಆದರೆ ನಾನು ಈ ಪ್ರಶ್ನೆ ಉತ್ತರ ಇವಾಗ ಹೇಳೋದಿಲ್ಲ. ನನಗೆ 3 ದಿನ ಕಾಲಾವಕಾಶ ಬೇಕಾಗಿದೆ. ಏನು, 3 ದಿನ ಕಾಲಾವಕಾಶ ಬೇಕಾ? ಇಲ್ಲ, ಈ ಪ್ರಶ್ನೆಗೆ ಯಾರು ಉತ್ತರ ಕೊಡೋದಿಲ್ಲ ಅವರನ್ನ ಗಲ್ಲಿಗೆ ಏರಿಸ್ತೀನಿ. ಅವರ ಸಾವು ಖಂಡಿತ. ನಿನಗೆ ಉತ್ತರ ಗೊತ್ತಿದ್ರೆ ಉತ್ತರ ಹೇಳು. ಹಾ ರಾಣಿಯವರೇ, ನನಗೆ ಗೊತ್ತಿದೆ. ಯಾರು ಈ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂದರೆ ನೀವು ಅವರನ್ನ ಸಾಯಿಸ್ತೀರಾ ಅಂತ. ನಾನು ನಿಮಗೆ ಉತ್ತರ ಕೊಡ್ತೀನಿ. ನನಗೆ 3 ದಿನ ಕಾಲಾವಕಾಶ ಬೇಕು. ಸರಿ, ಹಾಗಿತ್ತಂದರೆ ನಾನು ನಿನಗೆ 3 ದಿನ ಕಾಲಾವಕಾಶ ಕೊಡ್ತೀನಿ. 3 ದಿನದಲ್ಲಿ ನೀನು ನನಗೆ ಉತ್ತರ ಕೊಡಬೇಕು. ವೀವಾ ಅರಮನೆಯಿಂದ ಉತ್ತರ ಹುಡುಕಲು ಹೋಗುತ್ತಾಳೆ. ಅಲ್ಲೊಂದು ಸಣ್ಣ ಗುಡಿಸಲಿರುತ್ತದೆ. ಆ ಗುಡಿಸಲ ಮುಂದೆ ಒಂದು ಅಜ್ಜಿ ಮತ್ತು ಒಂದು ನಾಯಿ ಒಂದೇ ಬಟ್ಟಲಿನಲ್ಲಿ ಊಟವನ್ನು ತಿನ್ನುತ್ತಾ ಇರುತ್ತಾರೆ. ಇದನ್ನು ನೋಡಿ ವೀವಾಳಿಗೆ ಕೋಪ ಬರುತ್ತದೆ. ವೀವಾಳ ಮನಸ್ಸಿನಲ್ಲಿ ತುಂಬಾನೇ ಅಸೂಯೆ ಹುಟ್ಟುತ್ತದೆ. ಅಯ್ಯೋ ದೇವ್ರೆ, ಏನಿದು ಇಷ್ಟೊಂದು ಗಲೀಜಾಯಿ ಅಮ್ಮ. ನೋಡಿದ್ರೆ ಒಂದೇ ಬಟ್ಲಲ್ಲಿ ಊಟ ತಿಂತಾ ಇದ್ದಾರೆ. ಥೂ, ನನಗೆ ಎಷ್ಟು ಅಸಹ್ಯ ಅನ್ನಿಸ್ತಾ ಇದೆ. ಅರೆ ಹುಡುಗಿ, ಅಲ್ಯಾಕೆ ಕುಂತಿದ್ಯಾ? ಏನು ಮಾಡ್ತಾ ಇದೀಯ ಅಲ್ಲಿ? ಬಾ ಇಲ್ಲಿ. ಅಜ್ಜಿ, ನಾನು ಈ ಊರವಳಲ್ಲ, ನಾನು ಬೇರೆ ಊರಿಂದ ಬಂದಿದ್ದೀನಿ. ರಾಣಿ ಹತ್ರ ನಾನು 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಓ ಹೌದಾ, ನಿನ್ನ ಹೆಸರೇನಮ್ಮ? ನೀನು ಇಲ್ಲಿಗೆ ಏನಕ್ಕೆ ಬಂದಿದ್ಯಾ? ರಾಣಿ ನಿನ್ನನ್ನು 3 ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಸಾಯಿಸ್ತೀನಿ ಅಂತ ಹೇಳಿರ್ಬೋದಲ್ವಾ? ನೀನಿನ್ನೂ ಇಲ್ಲೇ ಇದ್ದೀಯಾ? ಅಜ್ಜಿ, ನನ್ನ ಹೆಸರು ವೀವಾ ಅಂತ. ರಾಣಿ ಅವ್ರ ಹತ್ರ ನಾನು 3 ದಿನ ಕಾಲಾವಕಾಶ ಸಮಯ ತಗೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ನನಗೆಲ್ಲೇ ಹೋಗ್ಬೇಕಂತ ಗೊತ್ತಾಗಿಲ್ಲ. ಯಾವ ಒಂದು ವಸ್ತು ಬಡವರು ಮತ್ತು ಶ್ರೀಮಂತರು ಇಬ್ಬರ ಹತ್ರನೂ ಇರುತ್ತೆ ಅಂತೆ, ಆದರೆ ಅದು ನಿಲ್ಲೋದಿಲ್ಲ ಅಂತೆ. ಹಾಗಂತ ಏನೇನೋ ಪ್ರಶ್ನೆಗಳು ಕೇಳಿದ್ರು. ನಾನು ಉತ್ತರ ಎಲ್ಲಿ ಅಂತ ಹುಡುಕ್ಲಿ? ನೋಡು ವೀವಾ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನನ್ನ ಹತ್ರ ಇದೆ. ಆದರೆ ನಾನು ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನೀನು ನನಗೆ ಬಹುಮಾನವಾಗಿ ಏನಾದರೂ ಒಂದು ಕೊಡಬೇಕು. ವಾವಜ್ಜಿ, ರಾಣಿ ಅರ್ಧ ಆಸ್ತಿನೇ ನನಗೆ ಸಿಗುತ್ತೆ ಅಂದರೆ ನೀವು ಯಾವ ಬಹುಮಾನ ಕೇಳಿದ್ರೂ ಸಹ ನಾನು ಕೊಡ್ತೀನಿ. ನೀವು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ, ಅಷ್ಟೇ ಸಾಕು ನನಗೆ ಅಜ್ಜಿ. ಸರಿ, ಹಾಗಾದರೆ ನಿನಗೆ ರಾಣಿಯವರು 3 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಅಲ್ವಾ? ಸರಿ, ನೀನು ನಾಳೆ ಬಾ. ನಾನು ಮೊದಲನೇ ಪ್ರಶ್ನೆ ಉತ್ತರ ನಾಳೆನೇ ಕೊಡ್ತೀನಿ ನಿನಗೆ. ಹಾಂ ಸರಿ ಅಜ್ಜಿ, ಹಾಗಾದರೆ ನೀವು ನಾಳೆ ನನಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ನಾನಿನ್ನು ಇವತ್ತು ಹೊರಡ್ತೀನಿ, ನಾಳೆ ಬರ್ತೀನಿ ಅಜ್ಜಿ. ಪ್ರಶ್ನೆಗೆ ಉತ್ತರನ ಹುಡುಕಿಕ್ಕಿ. ಅಜ್ಜಿ, ಇವತ್ತು ಮೊದಲನೇ ದಿನ. ರಾಣಿ ಹತ್ರ ನಾನು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ನಿಮಗೆ ಉತ್ತರ ಗೊತ್ತಿದೆ ಅಲ್ವಾ? ಹೇಳಿ ಅಜ್ಜಿ ನನಗೆ. ಸರಿ ಮಗಳೇ, ನಾನು ಉತ್ತರವನ್ನು ಹೇಳ್ತೀನಿ. ಮೊದಲು ಆ ಪ್ರಶ್ನೆ ಏನು ಅಂತ ನನಗೆ ಸರಿಯಾಗಿ ಹೇಳು, ಅದರ ಉತ್ತರ ನಾನು ನಿನಗೆ ಕೊಡ್ತೀನಿ. ಯಾವ ಒಂದು ವಸ್ತು ಬಡವರು ಮತ್ತು ಶ್ರೀಮಂತರು ಇಬ್ಬರ ಬಳಿ ಸಹ ಇರುತ್ತದೆ, ಆದರೆ ಇಬ್ಬರ ಬಳಿ ಸಹ ನಿಲ್ಲುವುದಿಲ್ಲ? ಯಾವುದು ಅಜ್ಜಿ ಅದು? ಈ ಪ್ರಶ್ನೆಗೆ ಉತ್ತರ ಸಮಯ ಮಗಳೇ, ಸಮಯ. ಬಡವರು ಮತ್ತು ಶ್ರೀಮಂತರು ಇಬ್ಬರ ಬಳಿ ಸಮಯ ಇರುತ್ತದೆ, ಆದರೆ ಇಬ್ಬರು ಸಹ ಆ ಸಮಯನ ತಡೆಯೋಕ್ಕಾಗಲ್ಲ. ಸಮಯ ಯಾರಿಗೋಸ್ಕರ ನಿಲ್ಲಲ್ಲ. ವಾವ್ ಅಜ್ಜಿ, ಇದಂತೂ ಅದ್ಭುತ. ನನಗೆ ಗೊತ್ತೇ ಇರಲಿಲ್ಲ ಅಜ್ಜಿ, ಸಮಯ ಇದರ ಉತ್ತರ ಅಂತ. ನಾನು ರಾಣಿ ಹತ್ರ ಹೋಗಿ ಹೇಳ್ತೀನಿ. ರಾಣಿಯವರೇ, ನಾನು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಂಡು ಬಂದಿದ್ದೀನಿ. ಸರಿ ವೀವಾ, ಹಾಗಾದರೆ ಹೇಳು, ಮೊದಲನೇ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳು. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ.
ಬಡವರು ಮತ್ತು ಶ್ರೀಮಂತರು ಇಬ್ಬರ ಬಳಿ ಸಹ ಇರುತ್ತದೆ, ಆದರೆ ಇಬ್ಬರ ಬಳಿ ಸಹ ಅದು ನಿಲ್ಲೋದಿಲ್ಲ. ಅಂದರೆ ಸಮಯ ಯಾರ ಬಳಿ ಸಹ ನಿಲ್ಲೋದಿಲ್ಲ, ಸಮಯ ಸಾಗುತ್ತಾನೇ ಇರುತ್ತದೆ. ಅದ್ಭುತ ವಿವಾ, ಅದ್ಭುತ. ನನಗೆ ತುಂಬಾನೇ ಖುಷಿ ಆಯಿತು ನೀನು ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ. ಸರಿ, ನನ್ನ ಇನ್ನ 2 ಪ್ರಶ್ನೆಗೆ ನೀನು ಉತ್ತರವನ್ನ ಕೊಡು. ರಾಣಿಯವರೇ, ನಾನು 3 ದಿನ ಕಾಲಾವಕಾಶ ನಿಮಗೆ ಕೇಳಿದ್ದೆ ಅಲ್ವಾ? ಇವತ್ತು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಹಾಗಾದ್ರೆ ನಾಳೆ 2ನೇದಕ್ಕೆ ಕೊಡ್ತೀನಿ. ಸರಿ, 2ನೇದಕ್ಕೆ ಸಹ ನಾಳೆ ಉತ್ತರ ಕೊಡುವಂತೆ. ಆದರೆ ನೆನಪಿರ್ಲಿ, ಉತ್ತರ ಸಿಕ್ಕಿಲ್ಲ ಅಂದ್ರೆ ನಿನ್ನ ಸಾವು ಖಂಡಿತ. ಮನುಷ್ಯನಿಗಿಂತ ಶಕ್ತಿಶಾಲಿ ಆದರೆ ಮನುಷ್ಯ ಅದನ್ನು ಸಹ ಅವನ ವಶಕ್ಕೆ ಪಡೆದುಕೊಳ್ಳಬಹುದು ಅಂದರೆ ಅದು ಮನುಷ್ಯನ ಮನಸ್ಸನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬಹುದು. ಅದ್ಭುತ ಅಜ್ಜಿ, ನನಗೆ ಇವಾಗ ಅರ್ಥ ಆಯಿತು. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕೋ ಮಾಡ್ತಾನೆ ಅನ್ನೋ ಮಾತು ಸತ್ಯ. ಮನಸ್ಸಿದ್ದರೆ ಮಾರ್ಗ, ಮನಸ್ಸೇ ಮನುಷ್ಯನಿಗಿಂತ ಶಕ್ತಿಶಾಲಿ ಅಂತ ಅರ್ಥ ಆಯಿತು. ಈ ದಿನ ನಾನು ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ ಕೊಡಲು ಇಲ್ಲಿಗೆ ಬಂದೆ. ಸರಿ, ಹಾಗಾದರೆ ಹೇಳು, ನನ್ನ 2ನೇ ಪ್ರಶ್ನೆಗೆ ಉತ್ತರ ಕೊಡು. ಮನುಷ್ಯನಿಗಿಂತ ಶಕ್ತಿಶಾಲಿ ಆದರೆ ಮನುಷ್ಯ ಅದನ್ನು ವಶಕ್ಕೆ ಪಡೆದುಕೊಳ್ಳಬಲ್ಲ, ಏನು ಅಂತ ಹೇಳು. ರಾಣಿಯವರೇ, ಅದು ನಮ್ಮ ಮನಸ್ಸು. ಮನುಷ್ಯ ಮನಸ್ಸು ಮಾಡಿದರೆ ನಮ್ಮ ಮನಸ್ಸನ್ನು ಸಹ ಅವನ ವಶಕ್ಕೆ ಪಡೆದುಕೊಳ್ಳಬಹುದು. ಮನಸ್ಸು ಮಾಡಿಲ್ಲ ಅಂದರೆ ಮನುಷ್ಯ ಸಹ ಹಾಳಾಗ್ತಾನೆ. ಅದ್ಭುತ ವಿವಾ, ಅದ್ಭುತ. ನನ್ನ 3ನೇ ಪ್ರಶ್ನೆಗೆ ಸಹ ಉತ್ತರವನ್ನ ಕೊಡು. ಇನ್ನು ನಿನ್ನ ಬಳಿ ಕೇವಲ 1 ದಿನ ಇದೆ. ನನ್ನ 3ನೇ ಪ್ರಶ್ನೆಗೆ ಉತ್ತರ ಬೇಗನೆ ಕೊಡು ರೀ ಎಂದು ವಿವಾ ಅಲ್ಲಿಂದ ಹೊರಡುತ್ತಾಳೆ. 3ನೇ ಪ್ರಶ್ನೆಗೆ ಉತ್ತರ ಜಗತ್ತಿನಲ್ಲೇ ದೊಡ್ಡ ಸತ್ಯ ಮತ್ತೆ ಸುಳ್ಳು ಯಾವುದು ಅಂತ ಅಲ್ವಾ? ಸರಿ, ನನ್ನ ಜೊತೆ ಹೊರಗಡೆ ಬಾ. ಇದಕ್ಕೆ ನೀನು ನನಗೆ ಏನೋ ಕೊಡಬೇಕು. ಹಾ ಅಜ್ಜಿ, ನನಗೆ ನೆನಪಿದೆ. ನೀವು ನನಗೆ 3ನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾನು ನಿಮಗೆ ಬಹುಮಾನವಾಗಿ ಏನಾದರೂ ಕೊಡಬೇಕು ಅಂತ ಹೇಳಿದ್ದೀರಲ್ವಾ? ಚಿನ್ನ, ಒಡವೆ, ನಾಣ್ಯಗಳು ಏನು ಬೇಕಾದರೂ ಕೊಡ್ತೀನಿ. ಇಲ್ಲ, ನನಗೆ ಚಿನ್ನ, ಒಡವೆ, ನಾಣ್ಯಗಳು ಇವೆಲ್ಲ ಬೇಡ. ನೀನು ನನ್ನ ಜೊತೆ ಹೊರಗಡೆ ಬಾ. ನಾನು ನಿನ್ನ ಕೈಯಲ್ಲಿ ಏನೋ ಒಂದು ಮಾಡಿಸ್ಬೇಕು. ಬಾ ಹೊರಗಡೆ. ಏನು, ನಿಮಗೆ ಚಿನ್ನ, ಒಡವೆ, ನಾಣ್ಯ ಇವ್ಯಾವುದು ಬೇಡವಾ? ಹೊರಗಡೆ ಬಂದರೆ ನೀವು ಅದು ಏನು ಅಂತ ನನಗೆ ಹೇಳ್ತೀರಾ? ಸರಿ ಅಜ್ಜಿ, ನಡೀರಿ ಹೊರಗಡೆ. ವಿವಾ ಮತ್ತು ಅಜ್ಜಿ ಇಬ್ಬರು ಹೊರಗಡೆ ಬರುತ್ತಾರೆ. ಅಲ್ಲಿರುವ ನಾಯಿ ಬಟ್ಟಿಲಲ್ಲಿ ಹಾಲನ್ನು ಕುಡಿದು ಅಲ್ಲಿಂದ ಹೋಗುತ್ತಾ ಇರುತ್ತದೆ. ಇಬ್ಬರು ಅದನ್ನು ನೋಡಿ ಅಲ್ಲಿಯೇ ನಿಂತಿರುತ್ತಾರೆ. ಅರೆ ಅಜ್ಜಿ, ನೀವು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ನೋಡಿದ್ರೆ ನಿಮ್ಮ ನಾಯಿ ಕುಡಿದು ಬಿಟ್ಟಿರೋ ಹಾಲನ್ನು ನೋಡೋದಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಲ್ವಾ ಅಜ್ಜಿ? ನನ್ನ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ನೀನು ಈ ನಾಯಿ ಕುಡಿದು ಬಿಟ್ಟಿರೋ ಹಾಲನ್ನು ಕುಡಿಬೇಕು. ಇದೇ ನನ್ನ ಪ್ರಶ್ನೆಗೆ ಉತ್ತರ. ನೀನು ಇದನ್ನು ಕುಡಿದ್ರೆ ನಾನು ನಿನಗೆ ಉತ್ತರನ ಕೊಡ್ತೀನಿ. ಅರೆ, ಏನು ಹೇಳ್ತಾ ಇದ್ದೀರಾ ನೀವು ಅಜ್ಜಿ? ನಾನು ಇದನ್ನು ಕುಡಿಬೇಕಾ? ಇಲ್ಲ, ಮೊದಲನೇ ಸರಿ ನೀವು ಇದನ್ನು ಕುಡಿತಾ ಇದ್ದಾಗ ನೋಡಿದಾಗೆ ನನಗೆ ನಿಮ್ಮ ಮೇಲೆ ಕೋಪ ಬಂತು. ನೋಡು ವಿವಾ, ನಿನ್ನ ಪ್ರಶ್ನೆಗೆ ಉತ್ತರ ಬೇಕಂದ್ರೆ ಈ ಹಾಲನ್ನು ನೀನು ಕುಡಿಬೇಕು. ಇಲ್ಲ ಅಂದರೆ ನೀನು ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಆಮೇಲೆ ರಾಣಿ ನಿನ್ನನ್ನು ಸಾಯಿಸ್ತಾರೆ. ಹಾಂ, ನನಗೆ ಅರ್ಥ ಆಗ್ತಾ ಇದೆ. ನನಗೆ ತುಂಬ ಅಸಹ್ಯ ಆಗ್ತಾ ಇದೆ. ಆದರೂ ಸಹ ಸಾಯೋದಕ್ಕಿಂತ ಈ ನಾಯಿ ಎಂಜಲ್ ಮಾಡಿರೋ ಊಟನ ಆರಾಮಾಗಿ ತಿನ್ಬೋದು ನಾನು. ಸರಿ ಅಜ್ಜಿ, ನಾನು ನಿಮ್ಮ ನಾಯಿ ಎಂಜಲ್ ಮಾಡಿರೋ ಊಟನ ಇವತ್ತು ತಿಂತೀನಿ. ನನ್ನ ಪ್ರಶ್ನೆಗೆ ಉತ್ತರ ನೀವು ಕೊಡ್ತೀರಾ, ಅದಕ್ಕೋಸ್ಕರ ನಾನು ತಿಂತೀನಿ. ಹಾಗೆಂದು ಹೇಳಿ ವಿವಾ ನಾಯಿ ಎಂಜಿಲು ಮಾಡಿದ ಊಟವನ್ನು ತಿನ್ನುತ್ತಾಳೆ. ಅವಳಿಗೆ ಮನಸ್ಸಿಗೆ ತುಂಬಾ ಅಸೂಯೆ ಆಗುತ್ತಿರುತ್ತದೆ, ಆದರೂ ಸಹ ಅವಳು ತಿನ್ನುತ್ತಾಳೆ. ವಿವಾ ತಿಂದ ನಂತರ ಅಳಲು ಶುರು ಮಾಡುತ್ತಾಳೆ. ಇವತ್ತಿನ ದಿನ ನನ್ನ ಅಹಂಕಾರ, ನನ್ನ ಕೋಪ ಎಲ್ಲನೂ ಹೊರಟೋಗ್ಬಿಡ್ತು ಅಜ್ಜಿ. ನನ್ನ ಅಹಂಕಾರನ ಮುರಿದ್ಬಿಟ್ರಿ ನೀವು ನಾಯಿ ಎಂಜಿಲ್ ಮಾಡಿದ ಊಟ ತಿಂದಿದ್ದಕ್ಕೆ. ಜಗತ್ತಿನ ದೊಡ್ಡ ಸತ್ಯ ಸಾವು, ಮತ್ತು ಜಗತ್ತಿನ ದೊಡ್ಡ ಸುಳ್ಳು ಬದುಕು. ಮನುಷ್ಯ ಯಾವುದನ್ನು ಸತ್ಯ ಅಂದುಕೊಂಡಿದ್ದಾನೆ ಅದು ಸುಳ್ಳು. ಮನುಷ್ಯ ಸುಖವಾಗಿ ಜೀವನ ಮಾಡುತ್ತಾನೆ ಅಂತ ಅಂದ್ಕೊಂಡಿರ್ತಾನೆ, ಆದರೆ ಅವನ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ದಿನ ನನಗೆ ಅರ್ಥ ಆಯಿತು. ನನ್ನ ಅಹಂಕಾರ ಎಲ್ಲ ಹೊರಟೋಗ್ಬಿಡ್ತು. ಸಾವು ಅನ್ನೋದು ಒಂದಲ್ಲ ಒಂದು ದಿನ ಬರುತ್ತೆ. ಈ ಅಹಂಕಾರ ಯಾಕೆ? ರಾಣಿಯವರೇ, ನಾನು ಇವತ್ತು ನಿಮ್ಮ 3ನೇ ಪ್ರಶ್ನೆಗೆ ಉತ್ತರ ಕೊಡಲು ಇಲ್ಲಿಗೆ ಬಂದಿದ್ದೀನಿ. ಸರಿ, ನಾನು ಕಾಯ್ತಾ ಇದ್ದೀನಿ. ಹೇಳು, ಜಗತ್ತಿನ ದೊಡ್ಡ ಸತ್ಯ ಮತ್ತು ಜಗತ್ತಿನ ದೊಡ್ಡ ಸುಳ್ಳು ಯಾವುದು ಅಂತ. ಜಗತ್ತಿನ ದೊಡ್ಡ ಸತ್ಯ ಮತ್ತು ದೊಡ್ಡ ಸುಳ್ಳು ಹುಟ್ಟು ಮತ್ತು ಸಾವು. ಮನುಷ್ಯ ಯಾವಾಗ ಹುಟ್ಟುತ್ತಾನೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಯಾವಾಗ ಸಾಯ್ತಾನೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅರೆ ವಾವ್, ಇದಂತೂ ಅದ್ಭುತ ವಿವಾ. ನೀನು ನನ್ನ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ಯಾ. ಈ ಅರಮನೆನ ನಾನು ನಿನ್ನ ಹೆಸರಿಗೆ ಬರಿತೀನಿ. ತುಂಬ ಧನ್ಯವಾದ ರಾಣಿಯವರೇ. ಈ ನಿಮ್ಮ ಪ್ರಶ್ನೆಗಳನ್ನು ಹುಡುಕುವ ದಾರಿಯಲ್ಲಿ ನನ್ನ ಅಹಂಕಾರ, ನನ್ನ ಕೋಪ ಎಲ್ಲವೂ ಸಹ ಹೊರಟು ಹೋಯಿತು.
ನಾನು ಸತ್ತ ಮೇಲೆ ಈ ಅರಮನೆಗೆ ನೀನೇ ರಾಣಿಯಾಗ್ತೀಯ. ಈ ಇಡೀ ಅರಮನೆ ನಾನು ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ. ವಿವಾ ಈ ವಿಷಯವನ್ನು ತಿಳಿಸಲು ಅಜ್ಜಿಯ ಮನೆಗೆ ಹೋಗುತ್ತಾಳೆ. ಅರೆ, ಇದೇನು ಅಜ್ಜಿ ಮನೆ ಇಲ್ಲೇ ಇತ್ತಲ್ವಾ? ನಾನು ನೋಡಿದ್ದೆ, ಆದರೆ ಇವಾಗ ಈ ಜಾಗದಲ್ಲಿ ಏನೂ ಸಹ ಇಲ್ಲ. ಇದೇನಿದು? ಹಾಗಾದರೆ ಅದು ಸಾಮಾನ್ಯವಾದ ಅಜ್ಜಿ ಆಗಿರಲಿಲ್ಲ. ನನ್ನ ಅಹಂಕಾರನ ಮುರಿಸೋಕ್ಕೋಸ್ಕರ ಆ ದೇವರೇ ಅಜ್ಜಿ ರೂಪದಲ್ಲಿ ಬಂದಿದ್ರಾ? ಇವತ್ತು ನನಗೆ ಅರ್ಥ ಆಯಿತು, ಅಹಂಕಾರ ಒಳ್ಳೆಯದಲ್ಲ ಅಂತ. ಸರಿ, ನಾನು ಇದನ್ನು ನಮ್ಮ ತಂದೆ ಹತ್ರ ಸಹ ಹೋಗಿ ಹೇಳಬೇಕು. ವಾಣಿ ಮತ್ತು ವಿವೇಕ್ ವಿವಾಳನ್ನು ಒಂದು ವಾರದ ನಂತರ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅಪ್ಪ, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನಾನು ದುಡ್ದು ಅಥವಾ ಬುದ್ಧಿವಂತಿಕೆಯಿಂದ ಹಣವನ್ನು ಗಳಿಸ್ತೀನಿ ಅಂತ. ನಾನು ಅರಮನೆಯನ್ನೇ ಗಳಿಸ್ದೆ ಅಪ್ಪ. ಮಗಳೇ ವಿವಾ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಊರಿನ ಜನರಿಂದ ಕೇಳ್ಪಟ್ಟೆ, ನೀನು ರಾಣಿಯ 3 ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ. ನನಗೆ ನಿನ್ನ ಮೇಲೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮಗಳೇ, ನಿನ್ನ ಅಹಂಕಾರ ಮುರಿಲಿ, ನೀನು ಒಳ್ಳೆ ಮಾರ್ಗದಲ್ಲಿ ಬರಲಿ, ನಿನ್ನ ಕೈಯಲ್ಲಿ ಸಹ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಹೇಳೋದಕ್ಕೆ ನಿಮ್ಮಪ್ಪ ನಿನಗೆ ಮನೆಯಿಂದ ಆಚೆ ಕಳಿಸಿದ್ದು. ನನ್ನ ಮಗಳ ಮೇಲೆ ನನಗೆ ಹೆಮ್ಮೆ ಇತ್ತು. ನಾನು ಅವಳಿಗೆ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಅವಳು ಅಹಂಕಾರ ಪಡ್ತಿದ್ಲು. ಆದರೆ ಈ ಥರ ಹೇಳಿದಕ್ಕೆ ಇವತ್ತು ಅವಳ ಅಹಂಕಾರನೂ ಮುರಿತು, ಅರಮನೆ ಕೂಡ ಅವಳದಾಯಿತು. ಹೌದು ಅಪ್ಪ, ನನಗೆ ತುಂಬಾ ಒಳ್ಳೆ ಪಾಠ ಸಹ ಸಿಕ್ತು. ಮನುಷ್ಯ ಅಹಂಕಾರ ಪಡಬಾರ್ದು. ಒಂದಲ್ಲ ಒಂದಿನ ಸಾಯ್ತಾನೆ. ಅಹಂಕಾರ ಪಟ್ಟು ಏನು ಸಿಗುತ್ತೆ? ಸ್ವಲ್ಪ ದಿನದ ನಂತರ ವಿವಾಳನ್ನು ಸಹ ರಾಣಿಯಾಗಿ ಘೋಷಿಸುತ್ತಾಳೆ. ವಿವಾ ಮತ್ತು ರಾಣಿ ಕಮಲಾ ಇಬ್ಬರು ಅರಮನೆಯಲ್ಲಿ ಜನರ ಸೇವೆಯನ್ನು ಮಾಡುತ್ತಾ ಇರುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.